ಇದು ಒಂದು ವಿಷಯ ಆಯಿತು. ಪಶ್ಚಿಮ ಬಂಗಾಳದ ಇನ್ನೊಂದು ವಿಷಯ, ಕಲ್ಯಾಣ ಬ್ಯಾನರ್ಜಿ ಸಿಟ್ಟಾಗ್ಬಿಟ್ಟಿದ್ರು. 80 ಶಾಸಕರ ಪೈಕಿ 64 ಶಾಸಕರು ತಿರುಗು ಬಿದ್ದ ನಂತರವೂ 28 ಸಂಸದರ ಪೈಕಿ 19 ಸಂಸದರು ತಿರುಗು ಬಿದ್ದ ನಂತರವೂ ಮಮತಾ ಬ್ಯಾನರ್ಜಿ ಜೊತೆಗೆ ನಿಂತ್ಕೊಂಡು ಗಟ್ಟಿಯಾಗಿ ವಾದ ಮಾಡ್ತಾ ಇದ್ದವರು ಕಲ್ಯಾಣ ಬ್ಯಾನರ್ಜಿ, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಇವರೇ ತಿರುಗಿ ಬಿದ್ದು ಬಿಟ್ಟಿದ್ರು. ಕಾರಣ ಇಷ್ಟೇ, ತೃಣಮೂಲ ಕಾಂಗ್ರೆಸ್ನ ಅಷ್ಟು ಕೇಸ್ಗಳನ್ನು ಇವರೇ ಹ್ಯಾಂಡಲ್ ಮಾಡ್ತಾ ಇದ್ದದ್ದು. ನೆನ್ನೆ ಬೆಳಗ್ಗೆ ಒಂದು ಕೇಸ್ ಇತ್ತಂತೆ, ಬೆಳತನಕ ಓದಿದ್ದಾರೆ ಅವರು, ಆ ಕೇಸಿಗೆ ಪ್ರಿಪೇರ್ ಆಗಿದ್ದಾರೆ ಏನು ವಾದ ಮಾಡಬೇಕು ಅಂತ. ಇವರು ಮಗನಿಗೊಂದು ಫೋನ್ ಬಂತಂತೆ, ನೀವು ಬೇಡ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಆ ಕೇಸನ್ನು ಅಂದುಬಿಟ್ರಂತೆ. ಸಿಟ್ಟು ನೆತ್ತಿಗೇರಿಬಿಡ್ತು ಅವ್ರಿಗೆ, ಸಿಟ್ಟು ನೆತ್ತಿಗೇರಿ ಬಹಿರಂಗವಾಗಿ ಝಾಡಿಸ್ಬಿಟ್ರು. ಏನು ಅನ್ಕೊಂಡಿದ್ದಾರೆ ನನ್ನನ್ನು ಇವರು ಅಂತ. ಫಾರ್ ದ ಫಸ್ಟ್ ಟೈಮ್ ತಮ್ಮ ಪಕ್ಷದ ಇಷ್ಟು ದೊಡ್ಡ ವಿಷಯದ ಏನು ಗಲಾಟೆ ಆಗ್ತಾ ಇದೆಯಲ್ಲ, ಅದರಲ್ಲಿ ಒಂದು ಸಣ್ಣ ಅಂಶವನ್ನು ಬಗೆಹರಿಸೋದಕ್ಕೆ ಮಮತಾ ಬ್ಯಾನರ್ಜಿ ಇಂಟರ್ಫಿಯರ್ ಆದರು ನೋಡ್ರಿ. ಫಾರ್ ದ ಫಸ್ಟ್ ಟೈಮ್ ಬಂಡಾಯವೆದ್ದಿರುವ 64 ಶಾಸಕರ ವಿಷಯದಲ್ಲಿ ಮಮತಾ ಬ್ಯಾನರ್ಜಿ ಏನು ಮಾಡಿದ್ರೋ ಗೊತ್ತಿಲ್ಲ. ಬಂಡಾಯವೆದ್ದಿರುವ 19 ಸಂಸದರ ವಿಷಯದಲ್ಲಿ ಏನು ಮಾಡಿದ್ರೋ ಗೊತ್ತಿಲ್ಲ. 3 ಜನ ರಾಜ್ಯಸಭಾ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರನ್ನ ರಾಜೀನಾಮೆಯಿಂದ ತಡೆಯೋ ಪ್ರಯತ್ನ ಮಾಡಿದ್ರೆ, ಆ ರಾಜೀನಾಮೆ ಕೊಟ್ಟ ಮೇಲೆ ಏನಾದರೂ ಮಾತಾಡಿದ್ರೆ ಏನಂದ್ರೆ ಏನೂ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ತಾವು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತೇ ಆಗ್ತಿಲ್ಲ. ಕಲ್ಯಾಣ ಬ್ಯಾನರ್ಜಿ ಅವರೊಬ್ಬರನ್ನ ಕರೆಸಿ ಮಾತಾಡಿದ್ದಾರೆ. ಸಂಧಾನ ಯಶಸ್ವಿಯಾಗಿದೆ. ಕಲ್ಯಾಣ ಬ್ಯಾನರ್ಜಿ ಸಿಟ್ಟಿದ್ದದ್ದು ಅಭಿಷೇಕ್ ಬ್ಯಾನರ್ಜಿ ಮೇಲೇ. ಈಗ ಅವರು ನನ್ನ ತಂದೆಗೆ ಸಮಾನ ಅಂತ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಿದ್ದಾರೆ, ಅವನು ನನ್ನ ಮಗ ಇದ್ದಂಗೆ ಅಂತ ಕಲ್ಯಾಣ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ನೆನ್ನೆ ರಾತ್ರಿ 12:30 ಮಾತಾಡಿದ್ದವರು, ಹೋಗಿ ಮಲಗಿದ್ದಾರೆ. 2 ಗಂಟೆಗೆ ಪೊಲೀಸರು ಬಂದು ಬಾಗಿಲು ಬಡಿದಿದ್ದಾರೆ. ಆರಂಭದಲ್ಲಿ ಹೇಳಿದ್ರಲ್ಲ ಮೀಟಿಂಗ್ನಲ್ಲಿ, ನಾನು ರಾಹುಲ್ ಗಾಂಧಿ ಇಬ್ಬರೇ ಇದ್ದವರು, ಹೇಳಿದ್ರು ನಾನು ಹೇಳಬೇಕು ಇಲ್ಲ ರಾಹುಲ್ ಗಾಂಧಿ ಹೇಳಬೇಕು, ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳಿದ್ರಲ್ಲ, ಆ ಉತ್ತರ ಬಂದದ್ದು ತೃಣಮೂಲ ಕಾಂಗ್ರೆಸ್ನಲ್ಲಿ ಮರ್ಜ್ ಮಾಡ್ತೀರಂತೆ, ಅಂಥದ್ದೊಂದು ಆಫರ್ ಬಂದಿದೆಯಂತೆ ಗಾಂಧಿ ಕುಟುಂಬದಿಂದ, ಹೌದಾ ಅಂತ ಕೇಳಿದ್ದಕ್ಕೆ ಅದನ್ನು ಅಭಿಷೇಕ್ ಬ್ಯಾನರ್ಜಿ ನಿರಾಕರಿಸಿದ್ದಾರೆ. ಅದಾದ ಮೇಲೆ ಕಲ್ಯಾಣ ಬ್ಯಾನರ್ಜಿಯವರ ಬಗ್ಗೆ ಹೇಳಿದ್ರು, ದೊಡ್ಡವರು ಬಿಡಿ, ಅವರು ನಮ್ಮ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ಇರುತ್ತೆ ಅವ್ರಿಗೆ ಅಂತ. ಕಲ್ಯಾಣ ಬ್ಯಾನರ್ಜಿದು ಕೂಡ ಸ್ಟೇಟ್ಮೆಂಟ್ ಇದೆ. ನಿನ್ನೆ ಏನು ಹೇಳಬೇಕು ಅದನ್ನು ಈಗಾಗಲೇ ಹೇಳಿಯಾಗಿದೆ. ಅಭಿಷೇಕ್ ಕೂಡ ನನ್ನ ಮಗ ಇದ್ದಂಗೆ ಕ್ಷಮೆ ಕೋರಿದ್ದಾರೆ. ತಂದೆಯ ಕರ್ತವ್ಯ ಮಕ್ಕಳು ತಪ್ಪು ಮಾಡಿದರೆ ಕ್ಷಮಿಸೋದು. ಈಗ ನಾವಿಬ್ಬರೂ BJP ವಿರುದ್ಧ ಒಟ್ಟಾಗಿ ಹೋರಾಡಬೇಕಿದೆ. ಬಂಗಾಳ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಬಂಗಾಳದಲ್ಲಿ ವಿಪಕ್ಷಗಳನ್ನು ವೈಟ್ ವಾಶ್ ಮಾಡ್ತಾ ಇದ್ದಾರೆ. ಯಾವುದೇ ರಾಜ್ಯ ನೋಡಿ ಆಡಳಿತ ವಿಪಕ್ಷಗಳು ಇರ್ತವೆ, ಬಂಗಾಳದಲ್ಲಿ BJP ವಿಪಕ್ಷಗಳು ಇಲ್ದಂಗೆ ಮಾಡ್ತಾ ಇದೆ ಅಂತ ಕಲ್ಯಾಣ ಬ್ಯಾನರ್ಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಪಕ್ಷಗಳು ಇಲ್ದಂಗೆ ಮಾಡೋದು, ಇದರ ಲಾಭ ಯಾರಿಗೆ? BJPಗೆ. ಪಶ್ಚಿಮ ಬಂಗಾಳದ ಪರಿಸ್ಥಿತಿಯ ಲಾಭವನ್ನು BJPಯವರು ಕಾಂಗ್ರೆಸ್ನವರು ಇಬ್ಬರು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಪಾರ್ಟಿ ತಂದು ನಮ್ಮ ಜೊತೆಗೆ ಮರ್ಜ್ ಮಾಡಿಬಿಡಿ ಅಂದರೆ ಕಾಂಗ್ರೆಸ್ನವ್ರು ಲಾಭ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂಗೆ BJPಯವರು, ಅವರಿಗೆ ಪಶ್ಚಿಮ ಬಂಗಾಳದ ಚುನಾವಣೆಯ ಪ್ರಚಾರ ಪೀಕ್ನಲ್ಲಿದ್ದಾಗಲೇ ಅದೊಂದು ಡಿಲಿಮಿಟೇಷನ್ ಬಿಲ್, ಕ್ಷೇತ್ರ ಪುನರ್ವಿಂಗಡಣೆಯ ಬಿಲ್ ಪಾಸ್ ಮಾಡ್ಕೋಬೇಕಾಗಿತ್ತು. ಅದು ಆಗಲಿಲ್ಲ. ವಿಪಕ್ಷಗಳೆಲ್ಲ ಸೇರಿ ಸೋಲಿಸ್ಬಿಟ್ಟು ಅದನ್ನು ಮುಂದಿನ ಅಧಿವೇಶನ ಅಥವಾ ಅದರ ಮುಂದಿನ ಅಧಿವೇಶನದಲ್ಲಿ ಹೆಂಗಾದರೂ ಇಟ್ಟು ಪಾಸ್ ಮಾಡ್ಕೊಳ್ಬೇಕಾಗಿದೆ. ಪಾಸ್ ಮಾಡಿಕೊಳ್ಳಬೇಕು ಅಂದರೆ 2/3 ಮೆಜಾರಿಟಿ ಲೋಕಸಭೆಯಲ್ಲೂ ಬೇಕು, ರಾಜ್ಯಸಭೆಯಲ್ಲೂ ಬೇಕು. 2/3 ಮೆಜಾರಿಟಿ ಬೇಕು. ಅಂದರೆ 2014ರಲ್ಲಿ ಮೊದಲ ಅವಧಿಗೆ ಮೋದಿ ಗೆದ್ದು ಬಂದಾರಲ್ಲ, ಆವಾಗಿದ್ರೆ ಕಣ್ಣು ಮುಚ್ಕೊಂಡು ಪಾಸ್ ಆಗಿಬಿಟ್ರದು ಈ ಬಿಲ್ಲು. ಈ ಸಲ BJPಗೆ ಮೆಜಾರಿಟಿ ಬರಲಿಲ್ಲ, 240ಕ್ಕೆ ಬಂದು BJP ನಿಂತ್ಕೊಂಡ್ಬಿಡ್ತು. NDA ಎಲ್ಲ ಸೇರಿ 293ಕ್ಕೆ ಬಂದಿದೆ. ಇನ್ನೊಂದು 63-64 ಸ್ಥಾನಗಳ ಕೊರತೆ ಇದೆ. 2/3 ಮೆಜಾರಿಟಿ ಬೇಕು ಅಂದರೆ ಇದೊಂದು ನಂಬರ್ ಗೇಮ್ ಇದೆ. ನಂಬರ್ ಗೇಮ್ ಭಾಳ ಇಂಟ್ರೆಸ್ಟಿಂಗ್ ಇದೆ. ನಿಮ್ಗೆ ಈಸಿಯಾಗಿ ಅರ್ಥ ಆಗಂಗೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.